ಅಲ್ರಿ ಕಾನೂನು ಹೋರಾಟ ಮಾಡ್ಬೇಕಾದ್ರೆ ಒಬ್ಬ ಸ್ವಾಮಿಗಳು ತನ್ನ ಮೇಲೆ ಇದು ಲೈಂಗಿಕ ವಿಡಿಯೋ ಅದಾವು ಬಿಡುಗಡೆ ಮಾಡಬಾರ್ದು ಅಂತಾರನ್ರಿ. ಇದನ್ನ ಅವ್ರು ತಂದಿರೋ ಉದ್ದೇಶ ಏನು? ನನ್ನ ಮೇಲೆ ಇದು ಬಂದ ನನ್ನ ಸಿಡಿ ಇದು ಬಿಡುಗಡೆ ಮಾಡ್ತಾರ, ಮಾಡಿಸ್ಬಾರ್ದು ಅಂತ ತೊಗೊಂಬಂದಾರ. ಇದನ್ನ ಕೋರ್ಟ್ಲಿಂದ ಸ್ಟೇ. ಇವ್ರ್ಯಾಕೆ ಸ್ಟೇ ತರ್ಬೇಕ್ರಿ? ತಮ್ದು ಉಳಿತ ಇಲ್ಲ ಅಂದ್ರೆ ಸ್ಟೇ ಯಾಕೆ ತರ್ಬೇಕು ಅದನ್ನ? ಸ್ವಾಮಿಗಳು ಏನೂ ಮಾಡಿಲ್ಲ. ಸ್ವಾಮಿಗಳು ಪವಿತ್ರ ಅದಾರ. ಸ್ವಾಮಿಗಳು ಒಳ್ಳೆ ಇದ್ರಲಿಂದ ಬಂದಾರ ಅಂದ್ರೆ ಅವ್ರು ಸ್ಟೇ ಯಾಕೆ ತರ್ಬೇಕ್ರಿ? ತಮ್ದು ಹುಳುಕಿಲ್ಲ ಅಂದ್ರ ಕೋರ್ಟ್ಲಿಂತ್ರ ಸ್ಟೇ ಯಾಕೆ ತರಬೇಕು? ಮಾಧ್ಯಮದವ್ರ ಮೇಲೆ ಕೇಸ್ ಯಾಕೆ ಮಾಡ್ಬೇಕು? ಇನ್ನು ಬಾಯಿ ಮುಕ್ಕಳು ಮುಚ್ಕೊಂಡು ಇದ್ದಿ ಸರಿಯಾಗಿ ನಿಂತು ನಿಂದು ಅತಿ ಆಗ್ಬಿಟ್ಟೆ ಉತ್ಸವ. ಇನ್ನೊಬ್ಬ ಹುಚ್ಚ ನೀನು. ಇದೇ ರೀತಿ ಏನಾರ ನೀನು ಕಾಮೆಂಟ್ ಮಾಡಿಸೋದು, ಕಾಮೆಂಟ್ ಹಾಕ್ಸೋದಾಗಲಿ ಮಾಡಿದೆ ಅಂದ್ರೆ ನಾವಲ್ಲೇ ವಿಜಾಪುರಕ್ಕೆ ಬರ್ಬೇಕಾಗತ್ತೆ. ನಿನ್ನ ಹಣೆ ಬರ ನಿಂದು ಏನೈತಿ ಅಂತೈತಿ. 11 ಕೋಟಿ ರೂಪಾಯಿಗಳನ್ನ ಕೇಳಿದ್ದಾರೆ ಒಂದು ಗ್ಯಾಂಗ್ ಅಂತ ಹೇಳಿದ್ರು. ಆ ಮಹಿಳೆ ಆ ಯತ್ನಾಳ್ ಒಂದು ವಿಷಯ ಹೇಳಕ್ ಬಯಸ್ತೇನೆ. 11 ಕೋಟಿ ಕೇಳಿದ್ರು, ಆಮೇಲೆ 3 ಕೋಟಿ ಡೀಲ್ ಆಯ್ತು ಅಂದ್ರೆ ಬಸವನಗೌಡ ಯತ್ನಾಳರು ಸುಳ್ಳು ಹೇಳಿದ್ರ ಅಂತ. ಎಷ್ಟಕ್ಕೆ ಡೀಲ್ ಅಂತ ಕೇಳ್ರಿ. 3 ಕೋಟಿ 11 ಕೋಟಿ ಇತ್ತು, ಇದು 3 ಕೋಟಿ ಡೀಲ್ ಆಯ್ತು ಅಂತ ಹೇಳಿದ್ರು. ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳರು ಇದನ್ನ ಸುಳ್ಳು ಹೇಳಿದ್ರ? ಡೀಲ್ ಮಾಡ್ಯಾರ. ಇನ್ನು ಬಾಯಿ ಮುಕ್ಕಳು ಮುಚ್ಕೊಂಡು ಇದ್ದಿ ಸರಿಯಾಗಿ ನಿಂತು ನಿಂದು ಅತಿ ಆಗ್ಬಿಟ್ಟೆ ಉತ್ಸವ. ಇನ್ನೊಬ್ಬ ಹುಚ್ಚ ನೀನು. ಇದೇ ರೀತಿ ಏನಾರ ನೀನು ಕಾಮೆಂಟ್ ಮಾಡಿಸೋದು, ಕಾಮೆಂಟ್ ಹಾಕ್ಸೋದಾಗಲಿ ಮಾಡಿದೆ ಅಂದ್ರೆ ನಾವಲ್ಲೇ ವಿಜಾಪುರಕ್ಕೆ ಬರ್ಬೇಕಾಗತ್ತೆ. ನಿನ್ನ ಹಣೆ ಬರ ನಿಂದು ಏನೈತಿ ಅಂತೈತಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇದು ಕೊನೆಯದಾಗ ಹೇಳಕತ್ತೀನಿ. ನೀನೆಲ್ಲರ ಆ ಗ್ರೂಪ್ನ ಹಾಕ್ಸಿದೆ, ಅವು ಚೀಲಗಳದಾವ. ನಿಮ್ಗೆ ನಮ್ಮಲ್ಲಿ 1000 ಮಂದಿ ಚೀಲಗಳು ಅಂತ ನಮ್ಮ ಶಾಸಕರಿಂದ ಭಾಳ ಮಂದಿ ಅದ. ನಾವು ಬಿಡಾಕತ್ತೀವಿ, ನೀ ತಡಿದಿಲ್ಲ. ಭಾಳ ಹುಷಾರಿ. ಶಾಲೆಗಳು ಬಸವಣ್ಣನ ಅನುಯಾಯಿಗಳು. ಬಸವಣ್ಣ ಕಲಿಸಿಕೊಟ್ಟ ಕಾಯಕ ದಾಸೋಹ ಮಾಡ್ತಾ ಹೋದಂಥವ್ರು ನಮ್ಮ ಸಮಾಜ, ಬಡ ಸಮಾಜ ಮತ್ತು ಸ್ವಾಭಿಮಾನಿ ಸಮಾಜ. ನಾವು ಹೊಲಮನೆಯಾಗ ದುಡಿಯೋರು, ನಾವು ರೈತರು. ನಾವು ದುಡಿದು 4 ಮಂದಿಗೆ ಹಂಚಿಕೊಂಡು ಊಟ ಮಾಡೋಂಥ ಸಮಾಜ. ನಾವು ನಮ್ಮ ಹೊಲದಾಗ ಬೆಳೆದ ರಾಶಿನ 4-5 ಜನರಿಗೆ ನೂರು ಸತ್ಯ. ನಾವು ಮಟನ ತೆಗೆದಿವ್ರಿ. ಎದಕ್ ಬೇಕ್ರಿ ಇಂಥ ಸ್ವಾಮಿಗಳು? ಈಗ ಮುಂದೆ ಬರಾವ ಎಂತ ಬರ್ತಾನೋ ಗೊತ್ತಿಲ್ಲ. ಸಮಾಜದ ಮರ್ಯಾದೆ ನಾವೇ ಕುಂತು ಹಾಳು ಮಾಡಬಾರ್ದು ಅನ್ನೋದಕ್ಕೆ ನಾವು ಅದನ್ನ ಯಾವ್ದು ಹೇಳಲ್ಲ. ನಾವು ನಂಬುದು ಏನ್ರಿ? ಬಸವಣ್ಣನ ತತ್ವ. ಹೌದು, ಕೆಲವೊಂದಿಷ್ಟು ಜನ ನಡ್ಕೊಂತಿದ್ರು. ಆದ್ರ 100% ಜನ ನಾವು ಬಸವಣ್ಣ ತತ್ವದ ಅನುಯಾಯಿಗಳು. ಬಸವಣ್ಣ ಕಲಿಸಿಕೊಟ್ಟ ಕಾಯಕ ದಾಸೋಹಗಳನ್ನ ನಂಬಿದಂತ ಜನರು ನಾವು. ಕಾಯಕ ಅಂದ್ರೆ ಏನು? ದುಡಿಮೆ ಶ್ರಮ ವಹಿಸಿ ದುಡಿಮೆ ಮಾಡೋದು. ದಾಸೋಹ ಅಂದ್ರೆ ಏನು? ನಾವು ಊಟ ಮಾಡಿ 4 ಜನರಿಗೆ ಊಟ ಮಾಡಿಸಂತ ತತ್ವ ನಂಬಿದವ್ರು ನಾವು. ಬಸವಣ್ಣ ಒಂದ್ ಜಾತಿ, ನಾವು ಎಲ್ಲ ಒಂದ್ ಕೊಡ್ತೀವಲ್ಲ. ಅದಕ್ಕೇನು ಬಸವಣ್ಣ ನಾವು ಕಾಯಕದಿಂದ ನಾವು ಪಂಚಮಸಾಲಿಗಳಾಗಿವಿ. ಕಾಯಕದಿಂದ ಕೆಲವೊಂದಿಷ್ಟು ಜನ ಗುರುತಿಸ್ಕೊಂಡು ಆ ಜನ ಆಗ್ಯಾರ. ಆ ಬಸವಣ್ಣ ಎಲ್ಲರಿಗೂ ಕಾಯಕ ಕೊಟ್ಟ. ಕಾಯಕದಿಂದ ನಾವು ಹಿಂಗಾಗಿವಿ. ಸತ್ಯದಿಂದ ಹೊರ ಬರ್ಬೇಕಲ್ರಿ. ಅಲ್ರಿ, ಕಾನೂನು ಹೋರಾಟ ಮಾಡ್ಬೇಕಾದ್ರೆ ಒಬ್ಬ ಸ್ವಾಮಿಗಳು ತನ್ನ ಮೇಲೆ ಇದು ಲೈಂಗಿಕ ವಿಡಿಯೋ ಅದಾವು ಬಿಡುಗಡೆ ಮಾಡಬಾರ್ದು ಅಂತಾರನ್ರಿ. ಇದನ್ನ ಅವ್ರು ತಂದಿರೋ ಉದ್ದೇಶ ಏನು? ನನ್ನ ಮೇಲೆ ಇದು ಬಂದ ನನ್ನ ಸಿಡಿ ಇದು ಬಿಡುಗಡೆ ಮಾಡ್ತಾರ, ಮಾಡಿಸ್ಬಾರ್ದು ಅಂತ ತೊಗೊಂಬಂದಾರ. ಇದನ್ನ ಕೋರ್ಟ್ಲಿಂದ ಸ್ಟೇ. ಇವ್ರ್ಯಾಕೆ ಸ್ಟೇ ತರ್ಬೇಕ್ರಿ? ತಮ್ದು ಉಳಿತ ಇಲ್ಲ ಅಂದ್ರೆ ಸ್ಟೇ ಯಾಕೆ ತರ್ಬೇಕು ಅದನ್ನ? ಈ ಮಾತು ಸ್ವಾಮಿ ಆ ಘಟನೆ ಆದಾಲಿಂತ್ರ ನಿಮ್ಮ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಎಂದಾದ್ರೂ ಬಂದಾನನ್ರಿ ಸ್ವಾಮಿ? ಇಷ್ಟೆಲ್ಲ ನಡೆಯಕತ್ರು ಒಂದರ ನಾ ಕ್ಲಾರಿಫಿಕೇಶನ್ ಮಾಡ್ಯಾನ. ಇದು ಸುಳ್ಳು, ಇದು ನಂದು ಇದು ಹಿಂಗಾಗೈತಿ. ನಾನು ಬರೀ ಯಾವ್ದೋ ಒಂದು ವಿಡಿಯೋ ಮಾಡೋದು ಬಿಡೋದು ತನ್ನ ಹಿಂಬಾಲಕರ ಕಡೆಯಿಂದ. ನಾನು ತೇಜೋವಧಿ ನಡೆದೈತಿ, ನನ್ನ ಇದನ್ನ ಯಾಕ್ರಿ ಯಾಕೆ ಅದಕ್ಕೆ ತೇಜೋವಧಿ ನನ್ನ ಮೇಲೆ ನಾ ಹೋಗಿ ಕೋರ್ಟ್ನಾಗ ಸ್ಟೇ ಅದಕ್ಕೆ ತರ್ಬೇಕ್ರಿ? ನಂದು ಏನು ಉಳಿಕಿದ್ರೆ ತರ್ಬೇಕಲ್ಲ ನಾನು. ಇವ್ರೇನು ಯತ್ನಾಳ್ ಹಿಂದೆ ತಾವು ಸ್ಟೇ ತೊಗೊಂಬಂದಿದ್ರಲ್ಲ, ಅದೇ ರೀತಿನ ಸ್ಟೇ ತೊಗೊಂಬಂದಾರ ಇವರು.
ಇವರು ಸ್ಟೇ ತಂದು ಇಟ್ಕೊಂಡಿದ್ರು, ಆ ರೂಲ್ ಆ ಲೈನ್ ಫಾಲೋ ಮಾಡ್ಯಾರ ಇವರು ಹೋಗಿ ಸ್ಟೇ ತರಬೇಕು. ಈ ವಿಷಯ ಸರ್, ಈಗ ಎದುರಿಸಿ ಮಾತು ಕೇಳ್ತಾರಲ್ಲ ಸರ, ಈಗ ವಿಚಾರ ಬಂದಿರೋದೇ ಅದು. ಈಗ ನಾವು ಯಾರು ಎದುರಿಸಿಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಅಥವಾ ರಾಜಕೀಯ ನಾಯಕರು ಅಥವಾ ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅಂತ ಅವ್ರು ಬಹಳ ಸ್ಪಷ್ಟನೆ ಇದ್ರೆ ಬಂದ್ಬಿಡ್ಲಲ್ರಿ. ಯಾರ ರಾಜಕೀಯ ಯಾರ ಒತ್ತಡ ಐತೆ ಏನಿಲ್ಲ, ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ, ನಾವೇನ್ ಬೇಡ ಅಂತೀವಿ. ಯಾರು ಒತ್ತಡ ಮಾಡಕತ್ತಿಲ್ಲ ನಾವು, ಅಥವಾ ನಮ್ಮ ಟ್ರಸ್ಟಿಗಳು ಒತ್ತಡ ಮಾಡಿಲ್ಲ. ಸ್ವಯಂ ಕೃತ ಅಪರಾಧ ಅವ್ರು ಮಾಡಿದಾರೆ. ಅವ್ರು ಸಾಕ್ಷ್ಯ ಇದ್ರಂದ್ರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ. ಅವ್ರ ಸಾಕ್ಷ್ಯ ಇರ್ಲಾರ್ಕಲ್ಲ ಸರ್ ಇದಾಗಿದ್ದು. ಏನ್ರಿ ಸರ್, ಈಗ ಸಿಂಪಲ್ ಆಗಿ ನನ್ನ ಮ್ಯಾಗ ಅಪವಾದ ಹಂಗ ಬರ್ತೇನೆ ಸರ್. ನಾ ಸಾಕ್ಷ್ಯ ಇದ್ರೆ ಅಪವಾದ ಬರೋದಿಲ್ಲಲ್ಲ, ನಮ್ಮ ಮ್ಯಾಗ ಬರ್ಬೇಕಾಗಿತ್ತಲ್ಲ. ಅಂತ ಸ್ವಾಮಿಗಳ ಮ್ಯಾಗ ಹೆಂಗ್ ಬಂದಿಲ್ಲ, ನಾವೇನು ಬಳಸ್ಕೊಂಡಿಲ್ಲ ಸರ್. ಸರ್, ಸ್ವಾಮಿಗಳು ಏನೂ ಮಾಡಿಲ್ಲ. ಸ್ವಾಮಿಗಳು ಪವಿತ್ರ ಅದಾರ. ಸ್ವಾಮಿಗಳು ಒಳ್ಳೆ ಇದ್ರಲಿಂದ ಬಂದಾರ ಅಂದ್ರೆ ಅವ್ರು ಸ್ಟೇ ಯಾಕೆ ತರಬೇಕ್ರಿ? ತಮ್ಮ ಹುಳುಕಿಲ್ಲ ಅಂದ್ರ ಕೋರ್ಟ್ಲಿಂತ್ರ ಸ್ಟೇ ಯಾಕೆ ತರಬೇಕು? ಮಾಧ್ಯಮದವ್ರ ಮೇಲೆ ಕೇಸ್ ಯಾಕೆ ಮಾಡ್ಬೇಕು? ಆ ಹೆಣ್ಣು ಮಗಳು ನಮ್ಮ ಹತ್ರ ಬರ್ಲಿಲ್ಲಲ್ಲ. ಹಾ ಹೌದು, ಇದು ನಮ್ಗೆ 7 ಜನ ಗೊತ್ತಾಗಿದ್ದು. ಆದ್ರೆ ಅದನ್ನ ಮಾಡಬೇಡ್ರಿ ಅಂತ ಇವ್ರಿಗೆ ಹೇಳಿದ್ವಿ. ಈಗ ಒಪ್ಪಂದದ ಮೇರೆಗೆ ಆದ ಹೊತ್ನಾಗ ನಾವೇನು ಮಾಡಕ್ಕಾಗಲ್ಲ. ಆದ್ರ ನಾವ್ ಎದಕ್ಕೆ ಇಷ್ಟು ನೊಂದ್ಕೊಂಡು ಬಂದು ನಿಮ್ ಹೇಳಕತ್ತೀವಿ ಅಂದ್ರ, ಅದು ಒಂದು ಪೀಠ, ಅದು ಸನ್ಯಾಸತ್ವ ಮಠ. ಆ ಸನ್ಯಾಸತ್ವ ಸ್ವೀಕರಿಸ್ಕೊಂಡು ಬಂದು ಅನೈತಿಕ ಚಟುವಟಿಕೆ ಮಾಡಬಾರದು ಅನ್ನೋ ಉದ್ದೇಶಕ್ಕೆ ನಾವು ಹೇಳ್ತಾ ಇದ್ವಿ. ಈಗ ನಾವು ಜನಸಾಮಾನ್ಯರು ಮಾಡಿದ್ರೆ ನಾವ್ಯಾಕೆ ಕೇಳ್ಬೇಕ್ರಿ? ಧ್ವನಿ ನಾವ್ ಎತ್ತಬೇಕಾದ್ರ ಅವ್ರಿಗೆ ಮೌಖಿಕವಾಗಿ ಹೇಳಿವಿ. ಸಮಾಜದ ಪರವಾಗಿ ನಾವು ಸಮಾಜದ ಗೌರವನ ಕಡಿಮೆ ಮಾಡಬಾರ್ದು, ಸಮಾಜದ ಗೌರವ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಮೌಖಿಕವಾಗಿ ಅವ್ರಿಗೆ ತಿಳಿ ಹೇಳಿವಿ. 750 ಕಿಲೋಮೀಟರ್ ಅಲ್ಲಿ ನಾವು ಅವರ ಜೊತೆಗೂಡಿನ ಮಾಡಿದೀವಿ. ಆ ಸ್ವಾಮಿಗಳು ಕೂಡ ಇವತ್ತು ಹೇಳಿದಾರೆ, ನೀವು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು, ಈ ಒಂದು ಬ್ಲಾಕ್ ಮೇಲ್ ತಂತ್ರ ನನಗೆ 3 ವರ್ಷದಿಂದ ನಡೀತಾ ಇತ್ತು ಅಂತಂದು. ಯಾಕಂದ್ರೆ ಸ್ವಾಮಿಗಳು ಈ ವಿಚಾರದಲ್ಲಿ ಆಗ್ಲಿ, ನಮ್ಮ ಯತ್ನಾಳ್ ಅವರು ಹೇಳಿದ ಪ್ರಕಾರ ಆಗ್ಲಿ, ತಾವೇ ಒಪ್ಕೊಂಡ ಪ್ರಕಾರವಾಗಿ ಆಲ್ರೆಡಿ ಅವರಿಗೆ 3-4 ವರ್ಷದಿಂದನೂ ಬ್ಲಾಕ್ ಮೇಲ್ ನಡೀತಾ ಇತ್ತು, ನನ್ ಬ್ಲಾಕ್ ಮೇಲ್ ಆಗ್ತಾ ಇತ್ತು, ನನ್ನ ಮೇಲೆ ಹಲವಾರು ಒತ್ತಡ ಬಂದು ಹಾಗೆ ಹೀಗೆ ಅಂತ ಅವರೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ಈಗ ನಾವು ಟ್ರಸ್ಟಿ ಉಚ್ಚಾಟನೆ ಮಾಡಿದೀವಿ ಅಂತಲ್ಲ, ಇದು ನಮ್ಮ ಗಮನಕ್ಕೆ ಬಂದಾಗನೇ ಅವ್ರ ಮೇಲೆ ನಾವು ಪ್ರೆಷರ್ ಹಾಕಿದ್ವಿ, ತಿದ್ಕೊಳ್ಳಿ ಮಾಡಿ ಅಂತ. ಎಲ್ಲಾ ಟ್ರಸ್ಟಿ ಅವರು ಸಮಾಜದವ್ರು ಕೂಡ ಇದನ್ನ ಮೀರಿನೂ ಅವ್ರು ನಿಂತಾಗ ನಮ್ಮ ಕಡೆಯಿಂದ ಕೊನೆಯ ಅಸ್ತ್ರ ಉಚ್ಚಾಟನೆ ಮಾಡೋದು. ಬೇಕಾಗಿ ಎತ್ಕೊಂಡಿವಿ, ಬ್ಯಾಡಾಗಿ ಹೋಗಿದೀವಿ ಅಂತ ಪರಿಸ್ಥಿತಿ ಅದಲ್ಲ. ಇದು ನಮ್ಮ ಸಮಾಜದ ಹೆಣ್ಮಕ್ಳ ಮೇಲೆ ಆದಂತ ಒಂದು ಘಟನೆಗಳು, ನಮ್ಮ ವಿಶೇಷವಾಗಿ ಅದು ನಮ್ಮ ಸಮಾಜದ ಮೇಲೆ ಆದಂತ ಸ್ವಾಮಿಗಳಿಗೆ ಇವು ಎಲ್ಲ ಅನೈತಿಕ ಸಂಬಂಧ ಅಂತ ಎಲ್ಲ ಮೀಡಿಯಾದಲ್ಲಿ ಬಂದು ಇದನ್ನೆಲ್ಲ ಕೇಳ್ಕೊಟ್ಟ ಮೇಲೆ ನಾವು ಸಮಾಜದರಾಗ್ಲಿ ಟ್ರಸ್ಟಿಯರಾಗ್ಲಿ ನಾವು ಅದನ್ನ ಆಕ್ಷನ್ ಮಾಡ್ಲೇಬೇಕಾಗುತ್ತೆ. ಆ ರೀತಿಯಿಂದ ಮಾಡಿದ್ವಿ, ಬೇರೆ ಉದ್ದೇಶದಿಂದ ಇದರಲ್ಲಿ ರಾಜಕೀಯ ಏನೂ ಇಲ್ಲ.